ಕ್ಯಾಮ್ರಾ ಜಾಗ पुण्यायां सकलमहापुण्याय शुभादितौ अस्य जमानस्य गोत्र नलिका गोत्रोद्भवस्य नागिरेड्डी नामधेयस्य हस्तानक्षत्रगणराजस्य सरस्वतीनाम्न्यः कुटुम्बराजस्य रक्षितानाम्न्यः ज्येष्ठाकृष्णराजस्य सपरिवारसमेत सप्तमातृकदेवता भद्रङ्गेश्वरदेवता मानम्मदेवता सम्पूर्णानुग्रह सिद्ध्यर्थं करिष्यमाणः उद्योगव्यापारक्षेत्रेषु दिनेत्रे अभ्यर्थं ಕ್ಯಾಮ್ರಾ ಜಾಗ ಸ್ವಿಚ್ ನಿಂತ್ಕೊಳ್ಳಿ ಸರಿ ಕಡೆ ಈ ಕಡೆ ಅಲ್ಲ ಇಲ್ಲಿ ಕೈ ಇಟ್ಕೊಳ್ಳಿ ರೆಡ್ ಬಟನ್ ಸುಮ್ಮನೆ ಇಟ್ಕೊಳ್ಳಿ ಓಕೆ ಹೇಳ್ದಾಗ ಇಲ್ಲ ಇಲ್ಲ ನಾವೇನು ತೆಗ್ದಲ್ಲ ಗುರು ಶಿರು ಸರ್ ರೆಡಿ ರೋಲ್ 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 ಶ್ರೀಮತಿ ಸಿಂಧೂರ ಯಶಸ್ವಿ ಆಗಲಿ. ಬನ್ನಿ ಬಂದ್ಬಿಡಿ. ಹಲೋ ಹಲೋ ಮೇಡಮ್ 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 ಎಲ್ಲ ಚೆನ್ನಾಗಿದೆ ಕೂದಲೆಲ್ಲ ಚೆನ್ನಾಗಿದೆ. ಅದಕ್ಕೆ ಆಟೋ ಹಾಕ್ಬಿಡು. ರೆಡಿ ರಾಜೇಶ್ ಸರ್ ಎಲ್ಲರೂ ತಮ್ಸಪ್ ಹಂಗೆ ಖುಷಿ ಖುಷಿಗೆ ಕ್ಯಾಮ್ರಾ ಕ್ಯಾಮ್ರಾ ಈಗ ಬೆಳಗಾಯ್ತು ಅವನಿಗೆ. ಎಲ್ಲ ಹಿಂದೆ ಅಣ್ಣ ಎಲ್ಲ ಹಿಂದೆ ಎಲ್ಲ ಹಿಂದೆ ಹಲೋ 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 ಹೋದ್ರು ಅವ್ರಿಗೆ ಇನ್ನೊಂದು ಶೂಟ್ ಇದೆ ಅಂತ ಕೆಲಸ ಕಮ್ಮಿ ಆಯ್ತು ಬಿಡ ನಮ್ಗೆ ಬಿಡ ಪ್ರಿಯ ಹಾಗೆ ನಮಸ್ಕಾರ ಎಲ್ರಿಗೂ ವಿಜಯದಶಮಿ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು. ಒಂದು ಹೊಸ ನಂಬಿಕೆ, ಒಂದು ಹೊಸ ಚೈತನ್ಯ, ಒಂದು ಹೊಸ ಸಂದರ್ಭ ಎಲ್ಲವೂ ಕೂಡ ಇವತ್ತಾಗಿದೆ. ಶ್ರೀಮತಿ ಸಿಂಧೂರ ಅಂತ ನಮ್ಮ ಹೊಸ ಸಿನಿಮಾದ ಮುಹೂರ್ತ ಇವತ್ತಾಯಿತು. ನಮ್ಮ ಅನಂತರಾಜು ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ. ಅವ್ರ ಜೊತೆ ಎರಡನೇ ಸಿನಿಮಾ ನಂದು. ಶ್ರೀ ನಾಗಿರೆಡ್ಡಿ ಸರ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಹಾಗೆಯೇ ಬಹಳ ಒಳ್ಳೆ ಟೆಕ್ನಿಷಿಯನ್ಸ್, ಅಂದರೆ ನಮಗೆಲ್ಲರಿಗೂ ಚಿರಪರಿಚಿತರಾದಂಥ ಟೆಕ್ನಿಷಿಯನ್ಸ್, ಪಿ ಕೆ ದಾಸಣ್ಣ ಆಗಿರ್ಬೋದು, ರಾಜೇಶ್ ರಾಮನಾಥ್ ಸರ್ ಆಗಿರ್ಬೋದು, ಗಣೇಶ್ ಸರ್ ಆಗಿರ್ಬೋದು, ಎಲ್ಲರ ಜೊತೆ ಕೆಲಸ ಮಾಡ್ತಿರೋದು ನನಗೆ ಭಾಳ ಖುಷಿ ಇದೆ. ಜೊತೆಗೆ ಶ್ರೀಮತಿ ಸಿಂಧೂರ ಅಂತ ಏನಕ್ಕೆ ಶ್ರೀಮತಿ ಸಿಂಧೂರ ಅಂದರೆ ಕಥೆಯಲ್ಲಿ ಭಾಳ ಒಂದು ಮುಖ್ಯವಾದ ಅಂಶ. ನಾವೆಲ್ಲರೂ ಭಾಳ ಮಾನ್ಯತೆ ಕೊಡುವಂಥ ಸಿಂಧೂರ ಆಗಿರ್ಬೋದು. ಯಾವಾಗಲೂ ಅರ್ಶಿನ ಕುಂಕುಮದ ಬಗ್ಗೆ ನಮಗೆ ಭಾಳ ಗೌರವ ಇದೆ, ಭಾಳ ನಂಬಿಕೆ ಇದೆ, ಭಾಳ ಏನು ಹೇಳ್ತಾರೆ ಅದಕ್ಕೆ ಭಾಳ ದೊಡ್ಡ ಸ್ಥಾನ ಇದೆ. ಈ ಕಥೆಗೆ ಆ ಒಂದು ಅಂಶ ಬಹಳ ಮುಖ್ಯವಾಗಿ ಬೇಕಾಗಿರೋದ್ರಿಂದ ನಮ್ಮ ಕಥೆಗೆ ಶ್ರೀಮತಿ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ. ಬಹುಶಃ 25-26ನೇ ತಾರೀಕಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ.
ಹೆಚ್ಚು ಬಹುಭಾಗ ನಾವು ಮೂಡಿಗೆರೆ, ಸಕಲೇಶ್ಪುರ, ಚಿಕ್ಕಮಗಳೂರು ಈ ಕಡೆ ಶೂಟಿಂಗ್ ಮಾಡ್ತಾಯಿದ್ವಿ. ಅದು ಏನಾಗುತ್ತೆ ಅಂದರೆ ಇದು ಒಂದು ಫ್ಯಾಮಿಲಿ ಎಂಟರ್ಟೈನರ್. ಒಂದು ಊರಲ್ಲಿ ನಡೆಯುವಂಥ ಒಂದು ಕಥೆ ಆಗಿರುತ್ತೆ. ಒಂದು ಊರಲ್ಲಿ ನಡೆಯುವಂಥ ಕಥೆ ಅಂದರೆ ಅದರಲ್ಲಿ ನಮಗೆ ಒಂದು ದೊಡ್ಡ ಕುಟುಂಬ, ಸಂಬಂಧಿಕರು, ಸಂಬಂಧದ ನಡುವೆ ಇರುವಂಥ ಬಾಂಧವ್ಯ ಇವೆಲ್ಲವೂ ಕೂಡ ಹೊರಗಡೆ ಅಂದರೆ ನಮ್ಮ ಈ ಸಿಟಿ ಪ್ರದೇಶಗಳಲ್ಲಿ ಅಷ್ಟು ಇಲ್ಲದೆ ಹೋದರೂ ಆ ಥರ ಕಥೆ ಬಂದಾಗ ಅದನ್ನು ನೋಡಬೇಕು ಅಂತ ಆಸೆ ಪಡ್ತಾರೆ. ಸೊ ಹಾಗಾಗಿ ಶ್ರೀಮತಿ ಸಿಂಧೂರ ಸಿನಿಮಾದಲ್ಲಿ ಈ ಥರ ಅಂಶಗಳು, ಎಮೋಷನ್ಸು, ಈ ಸೆಂಟಿಮೆಂಟ್ಸು ಇವೆಲ್ಲವನ್ನು ಒಂದು ಒಳ್ಳೆ ಕಥೆಯಲ್ಲಿ ಅದನ್ನು ಹೆಣೆದು, ಜೊತೆಗೆ ಒಂದು ಸಣ್ಣ ದೈವಾಂಶ ಕೂಡ ಇದೆ ನಮ್ಮ ಶ್ರೀಮತಿ ಸಿಂಧೂರ ಸಿನಿಮಾದಲ್ಲಿ. ಪೋಸ್ಟಲ್ಲಿ ನೋಡಿದ ಹಾಗೆ ನಿಮಗೆ ಆಂಜನೇಯನ ಮುಖ ಕಾಣುತ್ತೆ. ಅದರಲ್ಲಿ ಯಾವುದೋ ಒಂದು ಸಣ್ಣ ಫ್ಯಾಂಟಸಿ ಕೂಡ ನಮ್ಮ ಸಿನಿಮಾದಲ್ಲಿದೆ. ಸೊ ವಿ ಆರ್ ಆಲ್ ಎಕ್ಸೈಟೆಡ್ ಟು ಸ್ಟಾರ್ಟ್ ದ ಪ್ರಾಜೆಕ್ಟ್. ರಾಜೇಶ್ ರಾಮನಾಥ್ ಸರ್ ನಮ್ಮ ಸಿನಿಮಾಗೆ ಸಂಗೀತ ಸಂಯೋಜನೆ ಮಾಡ್ತಾ ಇದ್ದಾರೆ. ಸುಮಾರು 5-6 ಹಾಡಿದೆ. ಬಹಳ ಒಂದು ಗ್ಯಾಪ್ ಆದ ನಂತರ ರಾಜೇಶ್ ರಾಮನಾಥ್ ಸರ್ ಮತ್ತೊಮ್ಮೆ ಸಂಗೀತ ನೀಡ್ತಾ ಇರೋದ್ರಲ್ಲಿ ನನಗೆ ಭಾಳ ಖುಷಿ ಇದೆ. ಯಾಕಂದರೆ ಅವ್ರ ಹಾಡುಗಳನ್ನು ಕೇಳಿದ್ದೀವಿ, ಅವರ ಹಾಡುಗಳ ಯಶಸ್ಸನ್ನು ಕೂಡ ನಾವು ಸವಿದಿದ್ದೀವಿ. ಸೊ ನಮ್ಮ ಸಿನಿಮಾಗೂ ಕೂಡ ಅಂಥ ದೊಡ್ಡ ಯಶಸ್ಸನ್ನು ಅವ್ರ ಹಾಡುಗಳು ತಂದುಕೊಡ್ಲಿ ಅಂತ ನಾವು ಆಶಿಸ್ತೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನು ನಿಮ್ಮ ಪ್ರಿಯಾ ಹೆಗ್ಡೆ ಆ್ಯಂಡ್ ಇವತ್ತು ನನ್ನ ಹೊಸ ಪ್ರಾಜೆಕ್ಟ್ ಶ್ರೀಮತಿ ಸಿಂಧೂರದ್ದು ಮುಹೂರ್ತ ಕಾರ್ಯಕ್ರಮ ನಡೀತಾ ಇದೆ. ಸೊ ಟೈಟಲ್ ಹೇಳೋ ಹಾಗೆ ಮೂವಿ ತುಂಬಾ ಸ್ಟ್ರಾಂಗ್ ಆಗಿದೆ. ಒಂದು ಫೀಮೇಲ್ಗೆ ತುಂಬಾ ಇಂಪಾರ್ಟೆನ್ಸ್ ಇರೋವಂಥ ಒಂದು ಮೂವಿ ಆ್ಯಂಡ್ ತುಂಬ ಎಕ್ಸ್ಪೀರಿಯನ್ಸ್ ಇರೋವಂಥ ಟೀಮ್ ಆ್ಯಂಡ್ ವಿಜಯ ರಾಘವೇಂದ್ರ ಸರ್. ಸೊ ನಾನು ಅವರ ದೊಡ್ಡ ಅಭಿಮಾನಿ. ಸೊ ಅವ್ರ ಜೊತೆ ಸ್ಕ್ರೀನ್ಸ್ ಶೇರ್ ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ಸೊ ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್. ಸೊ ತುಂಬ ಚೆನ್ನಾಗಿ ನಡೀತು ಆ್ಯಂಡ್ ಲುಕಿಂಗ್ ಫಾರ್ವರ್ಡ್. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಬಟ್ ಸ್ಟಿಲ್ ಈ ಟೈಟಲ್ ಕೇಳಿದಾಗೆ ನಿಮಗೆ ಅದೊಂದು ಆ ವೈಬ್ ಬಂತು. ಸೊ ಅಷ್ಟು ಸ್ಟ್ರಾಂಗ್ ಆಗಿದೆ ಟೈಟಲ್. ಸೊ ಸ್ಟೋರಿ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಸೊ ಅಷ್ಟು ಪವರ್ ಇದೆ. ಸೊ ಇದರಲ್ಲಿ ಕೂಡ ಕಮರ್ಷಿಯಲ್ ಸ್ಕ್ರಿಪ್ಟಲ್ಲಿ ಒಂದು ಲೇಡೀಸ್ಗೆ ತುಂಬ ಪವರ್ ಇರೋವಂಥ ಒಂದು ಸಬ್ಜೆಕ್ಟ್. ಸೊ ತುಂಬ ಖುಷಿ ಇದೆ ಸೆಲೆಕ್ಟ್ ಆಗಿದ್ದಕ್ಕೆ ಆ್ಯಂಡ್ ಆ ರೋಲ್ನ ಪ್ಲೇ ಮಾಡೋದಕ್ಕೆ. ಹೋಮ್ಲಿ ಕ್ಯಾರೆಕ್ಟರ್ ಬಟ್ ಇಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಸೊ 1-2-3 ತಿರುವುಗಳಿದೆ ಆ ಕ್ಯಾರೆಕ್ಟ್ರಲ್ಲಿ. ವಿಜಯ ರಾಘವೇಂದ್ರ ರಾಜ್ಕುಮಾರ್ ಪೇರಾಗಿ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೆಂಗೆ ನಡೆಯುತ್ತೆ ಅಂತ. ಒನ್ಸ್ ಅಗೇನ್ ಎಲ್ರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಆ್ಯಂಡ್ ಈ ವರ್ಷ ಇನ್ನಷ್ಟು ಖುಷಿಯಿಂದ ಇರಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ಆರ್ ಅನಂತರಾಜು ಅಂತ, ಕನ್ನಡ ಚಲನಚಿತ್ರ ನಿರ್ದೇಶಕ. ಶ್ರೀಮತಿ ಸಿಂಧೂರ ಈ ದಿನ ಅಂದರೆ 22ನೇ ತಾರೀಕು 10ನೇ ತಿಂಗಳು 2025ರಲ್ಲಿ ಮುಹೂರ್ತ ಆಗ್ತಾಯಿದೆ. ಇಲ್ಲಿಂದ 23ನೇ ತಾರೀಕಿಂದ ಚಿತ್ರೀಕರಣ ಪ್ರಾರಂಭ ಆಗ್ತಾಯಿದೆ. ಮೂಡಿಗೆರೆ, ಚಿಕ್ಕಮಗಳೂರು ಸುತ್ತಮುತ್ತದ ಪ್ರದೇಶಗಳಲ್ಲಿ ಸಂಪೂರ್ಣ ಚಿತ್ರೀಕರಣ ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ಶ್ರೀಮತಿ ಸಿಂಧೂರ ನನ್ನ 12ನೇ ಸಿನಿಮಾ. ಇದುವರೆಗೂ 11 ಸಿನಿಮಾ ಮಾಡಿದ್ದೇನೆ. ಇದು 12ನೇ ಸಿನಿಮಾ. ಸೊ ಇದರ ನಿರ್ಮಾಪಕರು ನಾಗಿರೆಡ್ಡಿ ಅವರು, DN ನಾಗಿರೆಡ್ಡಿ ಅಂತೇಳಿ. ಅವರು ಸಿನಿಮಾಗೆ ಹೊಸಬ್ರೇನಲ್ಲ, ಹಳಬರೇ. ಆಲ್ರೆಡಿ ಒಂದು ಸಿನಿಮಾ ಮಾಡಿದರು, ಗ್ರೀನ್ ಸಿಗ್ನಲ್ ಅಂತ. ಈಗ ಈ ಒಂದು ಶ್ರೀಮತಿ ಸಿಂಧೂರ ಅನ್ನೋ ಒಂದು ಸಿನಿಮಾನ ಜೊತೆಯಲ್ಲಿ ಸೇರಿ ನಾವು ಈಗ ಮಾಡ್ತಾಯಿದ್ದೇವೆ. ವಿಜಯ ರಾಘವೇಂದ್ರ ಅವರು ನಿಮಗೆ ಗೊತ್ತಿರೋ ಹಾಗೆ ಈ ಚಿತ್ರದಲ್ಲಿ ನಾಯಕ ನಟಕ ಅಭಿನಯಿಸ್ತಿದ್ದಾರೆ. ಪ್ರಿಯಾ ಹೆಗಡೆ ಅವರು ನಾಯಕಿಯಾಗಿದ್ದಾರೆ. ಬಾಕಿ ಉಳಿದಂತೆ ಸಾಕಷ್ಟು ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸ್ತಿದ್ದಾರೆ. ನಮ್ಮ PK ದಾಸ್ ಅವರು ಕ್ಯಾಮರಾಮನ್ ಆಗಿ ಈ ಚಿತ್ರವನ್ನು ಲೀಡ್ ಮಾಡ್ತಿದ್ದಾರೆ. ಇನ್ನೂ ಸಾಕಷ್ಟು ಟೆಕ್ನಿಷಿಯನ್ಸ್ ಇದ್ದಾರೆ. ಜೊತೆಯಲ್ಲಿ ರಾಜೇಶ್ ರಾಮನಾಥ್ ಅವರು ಈ ಚಿತ್ರಕ್ಕೆ ಒಳ್ಳೆ ಅದ್ಭುತವಾದ 5 ಹಾಡುಗಳನ್ನು ಕೊಟ್ಟಿದ್ದಾರೆ. ಈ ಕಥೆ ಹೇಳಬೇಕು ಅಂತಂದರೆ ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಅಂದರೆ ಒಂದು ಸಂಸಾರದಲ್ಲಿ ನಡೆಯುವಂಥ ಘಟನೆಗಳ ಸುತ್ತ ನಡೆಯುವಂಥ ಒಂದು ಕಥೆ ಇದು. ನಾಯಕ, ನಾಯಕಿ, ಅವ್ರ ಜೀವನದಲ್ಲಿ ಬರುವಂಥ ತಿರುವುಗಳು, ಆಗುವಂಥ ದುರ್ಘಟನೆಗಳು, ಒಳ್ಳೆ ಘಟನೆಗಳು, ನಡೆಯುವಂಥ ಇನ್ಸಿಡೆಂಟ್ ಇವೆಲ್ಲವೂ ಕೂಡ ಈ ಕಥೆಯಲ್ಲಿ ಸೇರಿಕೊಂಡಿದೆ. ಜೊತೆಯಲ್ಲಿ ನಾವು ಈ ಕಥೆಯಲ್ಲಿ ದೇವರು ಮತ್ತು ಭಕ್ತಿ ಇಟ್ಕೊಂಡಿದ್ದೇವೆ. ಆಂಜನೇಯ ಸ್ವಾಮಿಯ ಒಂದು ಆವಿಷ್ಕಾರನೂ ನಮ್ಮ ಈ ಕಥೆಯಲ್ಲಿ ಬರುತ್ತೆ. ಅದು ಒಂದು ಒಳ್ಳೆ ಮುಖ್ಯವಾದ ಪಾತ್ರವಾಗಿ ನಮ್ಮ ಕಥೆಯಲ್ಲಿ ಕೂಡ್ಕೊಂಡಿದೆ. ಆಂಜನೇಯ ಸ್ವಾಮಿ ಹಾರೈಕೆ, ಆಶೀರ್ವಾದ ನಮ್ಮ ಈ ಚಿತ್ರದ ಮೇಲೆ ಇರಬೇಕು ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ಚಿಕ್ಕಮಗಳೂರು, ಮೂಡಿಗೆರೆ ಮತ್ತು ಹಾಸನ ಸುತ್ತಮುತ್ತ ಈ ಚಿತ್ರದ ಚಿತ್ರೀಕರಣ ನಡೆಯುತ್ತೆ. ಕನ್ನಡದ ಸಮಸ್ತ ಜನತೆಗೆ
ವಿಜಯದಶಮಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ನಾಗಿರೆಡ್ಡಿ ಅಂತ, R&R ಪ್ರೊಡಕ್ಷನ್ಸ್. ಶ್ರೀಮತಿ ಸಿಂಧೂರ ಅನ್ನೋ ಸಿನಿಮಾವನ್ನು ಒಂದು ಫುಲ್ ಫ್ಯಾಮಿಲಿ ಸಬ್ಜೆಕ್ಟನ್ನು ನಾವು ಮಾಡ್ತಾಯಿದ್ದೀವಿ. ನಾನು ಆಲ್ರೆಡಿ 2004 ಒಂದು ಗ್ರೀನ್ ಸಿಗ್ನಲ್ ಅಂತ ಸಿನಿಮಾ ಮಾಡಿದ್ದೆ. 20 ವರ್ಷಗಳ ನಂತರ ಇವಾಗ ಒಳ್ಳೆ ಫ್ಯಾಮಿಲಿ ಕಂಟೆಂಟ್ ಇರೋದು ಸಬ್ಜೆಕ್ಟ್ ಮಾಡೋಣ ಅಂತ ಯೋಚನೆ ಮಾಡಿ ನಮ್ಮ ಡೈರೆಕ್ಟರ್ ಅನಂತರಾಜ್ ಅವರಿಗೆ ಹೇಳಿದೆ. ಅವರು ಮತ್ತು ನಮ್ಮ ಪ್ರೊಡಕ್ಷನ್ ಇವರು ಗಂಗು ಅವರು, ಕಾರ್ಯಕಾರಿ ನಿರ್ಮಾಪಕರವರು, ಗಂಗಾ ಅವರು ಇಬ್ಬರನ್ನೂ ಸೇರಿಕೊಂಡು ಮಾಡಿದ್ವಿ. ಇವಾಗ ಫೈನಲ್ ಆಗಿ ಇವತ್ತು ಒಳ್ಳೆಯ ದಿವಸ ಅಂತ, ದಸರಾ ದಿವಸ ಚೆನ್ನಾಗಿದೆ ಅಂತ, ಮುಹೂರ್ತ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಸಿನಿಮಾ ಎಲ್ಲ ಮುಹೂರ್ತ ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿ ಮುಹೂರ್ತ ಆಯಿತು. ಇನ್ನು ಮುಂದೆ ಸಿನಿಮಾ ಯಾವ ಥರ ಬರಬೇಕು ಅನ್ನೋದು ನಮ್ಮ ಡೈರೆಕ್ಟ್ರಿಗೆ ಬಿಟ್ಟಿರೋ ವಿಷಯ. ಒಳ್ಳೊಳ್ಳೆ ಲೊಕೇಶನ್ಗಳಿದೆ, ಲೊಕೇಶನ್ಸ್ ಎಲ್ಲ ಮಾಡೋಣ ಅಂತ. ಇದರಲ್ಲಿ ವಿಶೇಷವಾಗಿ ಮೈಥಾಲಜಿ ಇದೆ ಆ್ಯಂಡ್ ಲವ್ ಸಬ್ಜೆಕ್ಟ್, ಫ್ಯಾಮಿಲಿ. ಮೈಥಾಲಜಿ ಇರೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ ಒಂದು ಇದಿದೆ. ನಮ್ಮ ಜನರಿಗೆ ಬೇಕಾಗಿರೋದು ಇವತ್ತು ಎಲ್ಲ ಮೊದಲಿಂದ ಇರೋದು ಕತ್ತಿ ಮತ್ತು ಬಂದೂಕ ಎಲ್ಲ ಬಿಟ್ಟು ಫುಲ್ಲ ಯೂಸ್ ಸರ್ಟಿಫಿಕೇಟ್ ಇರೋದು ಸಿನಿಮಾ ಮಾಡ್ತಾಯಿದ್ದೀವಿ. ತುಂಬ ಎಂಟರ್ಟೈನ್ಮೆಂಟ್ ಇರ್ತದೆ, ಫ್ಯಾಮಿಲಿ ಸಬ್ಜೆಕ್ಟು. ತುಂಬ ಜನ ಈ ಸಿನಿಮಾ ನೋಡಿ ಖುಷಿ ಪಡ್ತಾರೆ. ರಾಜೇಶ್ ರಾಮನಾಥ್ ಅವರು ಸಾಂಗ್ಸ್ ಮಾಡಿದ್ದಾರೆ, ಅವ್ರು ಕೂಡ ತುಂಬ ಅದ್ಭುತವಾಗಿ ಬಂದಿದೆ, ಚೆನ್ನಾಗಿದೆ ಅದು. ಇದೆಲ್ಲ ನೀವು ತಾವೆಲ್ಲ ಸಿನಿಮಾ ಆಡಿದ್ಮೇಲೆ, ಸಿನಿಮಾ ಬಂದಮೇಲೆ ಸಿನಿಮಾದಲ್ಲಿ ನೋಡಿ ಎಲ್ಲ ಎಂಜಾಯ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೋರ್ಕೊತಾ ಇದ್ದೀನಿ. ದಸರಾ ಹಬ್ಬದ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇವತ್ತು ಶ್ರೀಮತಿ ಸಿಂಧೂರ ಚಿತ್ರದ ಮುಹೂರ್ತ. ಭಾಳ ದಿನಗಳಾದಮೇಲೆ ಒಂದು ಸಿನಿಮಾಗೆ ಸಂಗೀತ ಸಂಯೋಜನೆ ಮಾಡ್ತಾಯಿದ್ದೀನಿ, ರಾಗ ಸಂಯೋಜನೆ. ನಮ್ಮ ಹಳೆ ಪರಿಚಯ ಎಲ್ಲರೂ, ಆ ಟೀಮಲ್ಲೆಲ್ಲರೂ ಸೀನಿಯರ್ಸನ್ನೇ ಇರೋದು. ನಮ್ಮ ಭಾಳ ವರ್ಷಗಳಿಂದ ಪರಿಚಯ ಅನಂತವರು ನಿರ್ದೇಶಕರು, ಆಮೇಲೆ ನಮ್ಮ ಆತ್ಮೀಯರಾದಂಥ ಗಂಗು, ತುಂಬ ಹಳೆ ಪರಿಚಯ ಎಲ್ಲರೂ. ಸೊ ಹೊಸ ಪರಿಚಯ ಆದರೂ ಕೂಡ ನಮ್ಮ ಹಳೆ ಪರಿಚಯ ಥರನೇ ಇದ್ದಾರೆ ನಮ್ಮ ನಾಗಿರೆಡ್ಡಿ ಪ್ರೊಡ್ಯೂಸರು. ಎಲ್ಲರಿಗೂ ಭಾಳ ಒಳ್ಳೆ ಪ್ರೋತ್ಸಾಹನ ಕೊಟ್ಟು ಒಳ್ಳೆ ಹಾಡುಗಳನ್ನ ಮಾಡಿ ಅಂತ ಹೇಳಿ ಒಳ್ಳೆ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ಹಾಗಾಗಿ ಮತ್ತು ನಮ್ಮ ಹೀರೋಯಿನ್ನು ಎಲ್ಲರೂ ಚೆನ್ನಾಗಿ ನಟಿಸಲಿ, ಒಳ್ಳೆಯದಾಗಲಿ. ಈ ಮುಹೂರ್ತದಲ್ಲಿ ಈ ಚಿತ್ರ ಒಳ್ಳೆಯದಾಗಿ ಚೆನ್ನಾಗಿ ಮೂಡಿ ಬರಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ. ಮತ್ತು ತುಂಬ ದಿವಸ ಆದಮೇಲೆ ರಿಟರ್ನ್ ಬರ್ತಾಯಿದ್ದೀನಿ. ಕ್ಯಾಮ್ರಾಮನ್ PK ದಾಸ್ ಅವರಿದ್ದಾರೆ. ಸೊ ಹಂಗಾಗಿ ಅವರು ಚೆನ್ನಾಗಿ ಚಿತ್ರೀಕರಣ ಮಾಡ್ತಾರೆ. ಹಾಗಾಗಿ ಒಳ್ಳೆ ತಂಡ ಒಳ್ಳೆ ಸಿಕ್ಕಿರೋದ್ರಿಂದ ನಾಗಿರೆಡ್ಡಿ ಅವ್ರಿಗೆ ಒಳ್ಳೆಯದಾಗಲಿ, ಒಳ್ಳೆ ಚಿತ್ರ ಮೂಡಿ ಬರಲಿ. ಅದೇ ರೀತಿ ತುಂಬ ವರ್ಷಗಳ ನಂತರ ಒಂದು ಒಳ್ಳೆ ರಿಟರ್ನ್ ನನಗೆ ಬರ್ತಾಯಿದೆ, ಒಂದು ಕಾಮ್ಬ್ಯಾಕ್ ಥರ. ಹಾಗಾಗಿ ಒಳ್ಳೆ ಹಾಡುಗಳನ್ನು ನಾನು ನಿಮಗೆ ಕೊಡ್ತೀನಿ ಶ್ರೀಮತಿ ಸಿಂಧೂರ ಚಿತ್ರದಿಂದ. ಎಲ್ರಿಗೂ ನಮಸ್ಕಾರ. ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಶುಭಾಶಯಗಳು, ಒಳ್ಳೆಯದಾಗಲಿ. ಈ ದಿನ ನಮ್ಮ ಚಿತ್ರ ಶ್ರೀಮತಿ ಸಿಂಧೂರ ಅಂಥೇಳಿ R&R ಎಂಟರ್ಪ್ರೈಸಸ್ ಮೂಲಕ ನಾವು ಪ್ರಾರಂಭ ಮಾಡ್ತಾರೋ ಈ ಚಿತ್ರದ ಮುಹೂರ್ತದ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಈ ದಿನ ನಮ್ಮ ನಿರ್ಮಾಪಕರಾದ DN ನಾಗಿರೆಡ್ಡಿ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಶ್ರೀಮತಿ ಸಿಂಧೂರ ಅಂಥೇಳಿ ಈ ಚಿತ್ರದ ಹೆಸರು. ನಮ್ಮ ನಾಯಕ ನಟರಾದಂಥ ವಿಜಯ ರಾಘವೇಂದ್ರ ಅವರು ಈ ಚಿತ್ರವನ್ನು ಲೀಡ್ ಮಾಡ್ತಿದ್ದಾರೆ. ಪ್ರಿಯಾ ಹೆಗ್ಡೆ ಅವರು ನಾಯಕಿಯಾಗಿ ಈ ಚಿತ್ರದಲ್ಲಿ ಅಭಿನಯಿಸ್ತಿದ್ದಾರೆ. ಮತ್ತು ನಮ್ಮ ಸಂಗೀತ ನಿರ್ದೇಶಕರು ಲೆಜೆಂಡ್ರಿ ರಾಜೇಶ್ ರಾಮನಾಥ್ ಅವರು ನಮ್ಮ ಚಿತ್ರದ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಹಾಗೆ ನಮ್ಮ 5 ಸ್ಟಾರ್ ಗಣೇಶ್ ಅವರು ನಮ್ಮ ಚಿತ್ರದಲ್ಲಿ ಇದ್ದಾರೆ. ಮತ್ತು ದಾಸಣ್ಣ PK ದಾಸ್ ಅವರು, ಇದು ಅವರ 126ನೇ ಚಿತ್ರ. ನಮ್ಮ ಜೊತೆ ಅವರು ಅಂಥ ದೊಡ್ಡ ಕ್ಯಾಮ್ರಾಮನ್ ನಮ್ಮ ಜೊತೆಯಲ್ಲಿ ಇವತ್ತು ಸೇರಿಕೊಂಡಿದ್ದಾರೆ. ಹಾಗೆ ಗಂಗಾಧರ್ ಅವರು ನಮ್ಮ ಈ ಚಿತ್ರದಲ್ಲಿ ಕಾರ್ಯಕಾರಿ ನಿರ್ಮಾಪಕರಾಗಿ ಈ ಚಿತ್ರವನ್ನು ಮುನ್ನಡೆಸ್ತಾ ಇದ್ದಾರೆ. ಮತ್ತು ಗಣೇಶ್ ಅವರು ಕೂಡ ಈ ಚಿತ್ರದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಚಿತ್ರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಚಿತ್ರ. ಈ ಚಿತ್ರದಲ್ಲಿ ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಮತ್ತು ಎಮೋಷನ್ಸ್ ಇದೆ, ದೇವರಿದೆ. ಆಂಜನೇಯ ಸ್ವಾಮಿ ನಮ್ಮ ಈ ಚಿತ್ರದಲ್ಲಿ ಒಂದು ಮುಖ್ಯವಾದ ಭಾಗವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಚಿತ್ರ ಒಂದು ನಿಮ್ಮನ್ನು ರಂಜಿಸೋ ರೀತಿಯಲ್ಲಿ ಕತೆ ಮೂಡಿ ಬಂದಿದೆ. ಈ ಚಿತ್ರ ಇದೇ ತಿಂಗಳ 23ನೇ ತಾರೀಕಿನಿಂದ ಮೂಡಿಗೆರೆ
ಸಕಲೇಶ್ಪುರ, ಚಿಕ್ಕಮಗಳೂರು ಸುತ್ತಮುತ್ತ ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ. ಧನ್ಯವಾದಗಳು. ಅನಂತರಾಜು ಸರ್ ಹೇಳಿದಾಗೆ ನಮ್ಮ ಹೊಸ ಸಿನಿಮಾ ಶ್ರೀಮತಿ ಸಿಂಧೂರ ಅಂತ ನಾಗಿರೆಡ್ಡಿ ಸರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಾಗ ನನಗೆ ಒಂದೇ ಮಾತು ಹೇಳಿದ್ದವರು, ಈ ಸಿನಿಮಾ ಹಿಟ್ಟಾಗುತ್ತೆ, ನೀವು ಸುಮ್ಮನೆ ಕೆಲಸ ಮಾಡಿ ಅಂದರು. ಯಾಕಂದರೆ ನಮಗೆ ಆ ಥರ ವಿಶ್ವಾಸ ಬಹಳ ಬೇಕಾಗುತ್ತೆ. ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಹಣಕಾಸು ಇರೋದು ಸರಿ, ಅದ್ರ ಜೊತೆಗೆ ಒಳ್ಳೆ ಕಥೆ ಬೇಕಾಗುತ್ತೆ. ಆ ಕಥೆ ಮೇಲೆ ಅವ್ರಿಗೆ ಭಾಳ ನಂಬಿಕೆ, ಅನಂತರಾಜು ಸರ್ ಮೇಲೆ ಅವ್ರಿಗೆ ಭಾಳ ನಂಬಿಕೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಎಲ್ಲ ಥರ ಸಿನಿಮಾ ನೋಡ್ತಾ ಬರ್ತಾಯಿದ್ದೀವಿ. ಆದರೆ ಈ ಸಿನಿಮಾದಲ್ಲಿರುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅನ್ನೋ ಒಂದು ಗುಣ ಏನಿದೆ, ಅದ್ರ ಜೊತೆಗೆ ಒಂದು ಸಣ್ಣ ಫ್ಯಾಂಟಸಿ ಇದೆ. ಇವಾಗ ಇತ್ತೀಚಿನ ಜನ್ರೇಷನ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾವುದು ಅರ್ಥ ಆಗಲ್ವೋ ಅದ್ರ ಕಡೆ ಅವ್ರಿಗೆ ಒಲವು ಜಾಸ್ತಿ ಆಗ್ತಾಯಿದೆ. ಅಂದರೆ ಇಟ್ ಕುಡ್ ಬಿ ಅದೊಂದು ಪವಾಡ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಮ್ಯಾಜಿಕ್ ಆಗಿರ್ಬೋದು, ಬೇರೆ ಯಾವುದೋ ಒಂದು ಅವ್ರ ಅರ್ಥಕ್ಕೆ ನಿಲುಕದೇ ಇರುವಂಥ ಯಾವುದೋ ವಿಚಾರ ಆಗಿದ್ರೆ ಅವರು ಇಷ್ಟಪಡ್ತಾ ಇದ್ದಾರೆ. ಸೊ ಅಂಥ ಒಂದು ವಿಚಾರನ ಅದು ಭಕ್ತಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಚಮತ್ಕಾರ ಆಗಿರ್ಬೋದು, ಇವೆಲ್ಲವನ್ನೂ ಸೇರಿ ಒಂದು ಭಾಳ ಒಳ್ಳೆ ಕಥೆ ಮಾಡಿದ್ದಾರೆ ಅನಂತರಾಜು ಸರ್. ನನಗೆ ಅನಂತರಾಜು ಸರ್ ಜೊತೆ ಇದು ಎರಡನೇ ಅನುಭವ. ಮೊದಲನೇ ಸಲ ಮಸ್ತ್ ಮಜಾ ಮಾಡಿ ಅಂತ ಸಿನಿಮಾ ಮಾಡಿದ್ವಿ. ಭಾಳ ದೊಡ್ಡ ಯಶಸ್ಸನ್ನು ಆ ಸಿನಿಮಾ ಮುಖಾಂತರ ನನಗೆ ಅನಂತರಾಜು ಸರ್ ಕೊಟ್ಟಿದ್ದರು. ಈ ಎರಡನೇ ಪ್ರಯತ್ನ ಕೂಡ ಅದಕ್ಕಿಂತ ದೊಡ್ಡ ಯಶಸ್ಸು ಆಗಲಿ ಅಂತ ನಾವೆಲ್ಲರೂ ಕೂಡ ಒಂದು ಸಿನಿಮಾ ತಂಡವಾಗಿ ಆಶಿಸ್ತಾ ಇದ್ದೀನಿ. ಮತ್ತೊಮ್ಮೆ ಥ್ಯಾಂಕ್ಸ್ ನಿಮಗೆಲ್ರಿಗೂ. ಸಿನಿಮಾ ಬಗ್ಗೆ, ಸಿನಿಮಾ ಪಾತ್ರದ ಬಗ್ಗೆ, ಕಥೆ ಬಗ್ಗೆ ಏನೇ ಹೇಳೋದಕ್ಕೂ ಇದು ಬಹಳ ಬೇಗ ಅಂತ ನನಗನ್ಸುತ್ತೆ. ಆದರೆ ಸುಮ್ಮನೆ ಒಂದು ಲೇಯರ್ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಊರಿನ ಒಂದು ಜವಾಬ್ದಾರಿಯುತ ಮನೆತನದ ಒಬ್ಬ ಹುಡುಗ ನಾನು, ಒಬ್ಬ ಮಗ ನಾನು. ಅಲ್ಲಿ ಅವನಿಗೆ ಸಿಗುವಂಥ ಸಂಬಂಧಗಳಾಗಲಿ, ಅವನಿಗಾಗುವಂಥ ಅವನ ಜೀವನದಲ್ಲಾಗುವಂಥ ಬದಲಾವಣೆಗಳಾಗಲಿ, ಇವೆಲ್ಲವನ್ನು ಬಹಳ ಇಂಟ್ರೆಸ್ಟಿಂಗಾಗಿ ಅನಂತರಾಜು ಸರ್ ಒಂದು ಕಥೆಯಾಗಿ, ಒಂದು ಸ್ಕ್ರಿಪ್ಟಾಗಿ ರೆಡಿ ಮಾಡಿದ್ದಾರೆ. ಸೊ ಐ ಆಮ್ ಆಲ್ ಎಕ್ಸೈಟೆಡ್. ರಾಜೇಶ್ ಸರ್, ಗಣೇಶ್ ಸರ್, ಆಮೇಲೆ ದಾಸಣ್ಣ ಮತ್ತು ಗಣೇಶ್ ಸರ್, ಅಂದರೆ ನಾವೆಲ್ಲ ಇವ್ರ ಕೆಲಸನ ತುಂಬ ಇಷ್ಟಪಟ್ಟು ಜೊತೆ ಕೆಲಸ ಮಾಡಿ, ಆ್ಯಂಡ್ ಆಫ್ಕೋರ್ಸ್ ರಾಜೇಶ್ ರಾಮನಾಥ್ ಸರ್ ಅವರ ಸಂಗೀತಕ್ಕೆ ಐ ಹ್ಯಾವ್ ಬೀನ್ ಅ ಫ್ಯಾನ್. ನಮ್ಮ ಜನ್ರೇಷನಿಂದ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತೊಮ್ಮೆ ಈ ಒಂದು ಚಿತ್ರತಂಡ ಜೊತೆ ಕೆಲಸ ಮಾಡೋದು ನನಗೆ ಭಾಳ ಖುಷಿ ಇದೆ. ಪ್ರಿಯಾ ಹೆಗಡೆ ಅವ್ರ ಜೊತೆ ಮೊದಲನೇ ಸಲ ಕೆಲಸ ಮಾಡ್ತಾಯಿದ್ದೀನಿ. ಒಂದು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಅವರೇ ಹೇಳಿದ್ದು, ಮಾಲ್ಗುಡಿ ಡೇಸ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ನಂದು. ಆವಾಗ ಅದ್ರ ಜೊತೆ ಅವ್ರದ್ದೊಂದು ಸಿನಿಮಾ ರಿಲೀಸ್ ಆಗಿತ್ತಂತೆ, ಜಿಲ್ಕ ಅಂತ. ರೀಸೆಂಟಾಗಿ ರಿಪ್ಪನ್ ಸ್ವಾಮಿ ರಿಲೀಸ್ ಆಯಿತು. ಅದ್ರ ಜೊತೆಗೆ ಮತ್ತೆ ಅವ್ರ ಸಿನಿಮಾ ತಿಲಕ್ ಅವ್ರ ಜೊತೆ ಉಸಿರು ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂತ. ಸೊ ಕಾಕತಾಳೀಯ ಕೋಇನ್ಸಿಡೆನ್ಸ್ ಅನಂತರಾಜು ಸರಿಂದ ಇವಾಗ ಇಬ್ಬರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀವಿ. ಸೊ ಹಬ್ಬದ ದಿನ ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮಗೆ ಥ್ಯಾಂಕ್ ಯು. ಲೀಡ್ ರೋಲೇ ಅದು ಪ್ರಾಬಬ್ಲಿ ಶ್ರೀಮತಿ ಸಿಂಧೂರ ಅಂತ ಒಂದು ಹೀರೋಯಿನ್ ಮೇಲೆ, ಈ ಕಥೆಯ ಬಹಳ ಮುಖ್ಯವಾದಂಥ ಅಂಶದ ಮೇಲೆ ಈ ಟೈಟಲ್ನ ಇಟ್ಟಿದ್ದಾರೆ. ಅದು ನನಗೆ ಇನ್ನೊಂದು ಬಹಳ ಇಷ್ಟ ಆದಂಥ ವಿಚಾರ. ಇವಾಗ ಹೌದು, ರಿಪ್ಪನ್ ಸ್ವಾಮಿ ಅಂತ ಮಾಡಿದ್ದೆ, ಸೀತಾರಾಮ್ ಅಂತ ಮಾಡಿದ್ದೆ, ಬರೀ ಆ ಥರ ಒಂದು ಹೀರೋ ಸೆಂಟ್ರಿಕ್ ಆಗಿರುವಂಥ ಟೈಟಲ್ಗಳನ್ನೇ ಮಾಡಬೇಕು ಅನ್ನೋ ಉದ್ದೇಶ ಆಗಲಿ ಅಥವಾ ಕಂಡೀಷನ್ ಆಗಲಿ ನಂದೇನಿಲ್ಲ. ನನಗೆ ಒಳ್ಳೆ ಕಥೆ ಇರಬೇಕು, ನನಗೆ ಒಳ್ಳೆ ಪಾತ್ರ ಇರಬೇಕು. ಆಗಲೇ ಹೇಳಿದ್ನಲ್ಲ, ಆ ಪಾತ್ರನೇ ಬಂದು ಆ ಊರಿನ ಒಬ್ಬ ಗೌರವಾನ್ವಿತ ಒಂದು ಮನೆತನದ ಒಂದು ಕುಟುಂಬದ ಒಬ್ಬ ಮಗ ಅವನು. ಅವನಿಗೆ ತನ್ನದೇ ಆದ ನಂಬಿಕೆಗಳಿರ್ತವೆ, ತನ್ನದೇ ಆದ ಜೀವನ ಶೈಲಿ ಇರುತ್ತೆ. ಹೇಗೆ ಅದರಲ್ಲಿ ಬದಲಾವಣೆ ಬರುತ್ತೆ, ಯಾಕೆ ಬದಲಾವಣೆ ಬರುತ್ತೆ, ಸ್ವಲ್ಪ ಆತುರದ ಸ್ವಭಾವ ಅನ್ನೋದೆಲ್ಲ ಇರುತ್ತೆ ಆ ಸಿನಿಮಾದಲ್ಲಿ. ಒಂದು ಹೊಸ ಕ್ಯಾರೆಕ್ಟರ್ನ ಟ್ರೈ ಮಾಡೋಂಥ ಅವಕಾಶ ನನಗೆ ಸಿಗುತ್ತೆ. ಆ್ಯಕ್ಚುಲಿ ಶ್ರೀಮತಿ ಸಿಂಧೂರ ಅನ್ನೋದು ಒಬ್ಬ ನಾಯಕನ ಮೇಲೆ ಆಗಲಿ, ನಾಯಕಿಯ ಮೇಲೆ ಆಗಿರುವಂಥ ಟೈಟಲ್ ಅಲ್ಲ. ಅದು ಓವರಾಲ್ ಕಂಟೆಂಟ್ ಏನು ಹೇಳುತ್ತೆ, ಆ ಕಥೆಗೆ ಸಂಬಂಧಪಟ್ಟ ಹಾಗೆ ನಾವು ಶ್ರೀಮತಿ ಸಿಂಧೂರ ಅಂತೇಳಿ ಆ ಟೈಟ್ಲನ್ನು ಇಟ್ಟಿದ್ದೀವಿ. ಅದು ನಾಯಕಿ ಓರಿಯೆಂಟೆಡ್ ಅಂತೂ ನಿಮ್ಗೆ ಅನಿಸ್ಬಾರ್ದು, ನಾಯಕನ ಓರಿಯೆಂಟೆಡ್ ಅಂತಲೂ ನಿಮಗೆಲ್ಲ. ಓವರಾಲ್ ಕಂಟೆಂಟ್ ಏನು ಕೇಳ್ತಾ ಇದೆ, ಆ ಕಂಟೆಂಟ್ಗೆ ಪೂರಕವಾಗಿ ನಿಮಗೆ ನೋಡುವಾಗ ಕಥೆಗೆ ಇದು ಸೂಕ್ತವಾದಂಥ ಒಂದು ಟೈಟ್ಲ್ ಅಂತ ನಿಮಗೆ ಅನ್ನಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಚಿತ್ರಕ್ಕೆ ಶ್ರೀಮತಿ ಸಿಂಧೂರ ಅಂತ ಹೆಸರಿಟ್ಟಿದ್ದೇವೆ. ವಿಜಯ ರಾಘವೇಂದ್ರ ಅವರು ಆ ಪಾತ್ರದಲ್ಲಿ ನಮಗೆ ಕಾಣಿಸ್ಕೊಡ್ತಾರೆ. ಯಾವುದೇ ಆದರೂ ಒಂದು ಕಥೆಯನ್ನು ನಾವು
ಬರೆಯೋಕ್ಕೆ ಕೂತಾಗ ಒಬ್ಬ ನಾಯಕ ಬೇಕು ನಮಗೆ. ನಾಯಕ ಯಾರು ಅಂತ ನಮ್ಮ ತಲೆಗೆ ಬಂದಾಗ ಅದಕ್ಕೆ ತಕ್ಕ ಹಾಗೆ ಕತೆ ಹೋಗ ತಡ್ಕೊಳುತ್ತೆ, ಅದು ಮೂವ್ ಆಗುತ್ತೆ. ಹಾಗಾಗಿ ನಾವು ವಿಜಯ ರಾಘವೇಂದ್ರ ಅವರು ನಮ್ಮ ಈ ಕತೆಗೆ ಸೂಕ್ತವಾಗಿ ಆಯ್ಕೆ ಅಂಥೇಳಿ ನಾವು ರಾಘವರನ್ನು ಆಯ್ಕೆ ಮಾಡ್ತೀವಿ. ಇದು ಮೂಡಿಗೆರೆ, ಚಿಕ್ಕಮಗಳೂರು, ಮಂಗಳೂರು, ಹಾಸನ, ಸಕಲೇಶ್ಪುರ ಈ ಸುತ್ತಮುತ್ತ ಪೂರ್ತಿ ಚಿತ್ರೀಕರಣ ನಡೆಯುತ್ತೆ. ಬೆಂಗಳೂರಿನಲ್ಲಿ ಸಹ ಒಂದಷ್ಟು ದಿನಗಳ ಕಾಲ ಚಿತ್ರೀಕರಣ ನಡೆಯುತ್ತೆ. ಬೇರೆ ಪಾತ್ರಗಳಲ್ಲಿ ನಮ್ಮ ಮಾನಸ ಶ್ರೀಧರ್ ಅವರು ಇದ್ದಾರೆ, ಮಾನಸ ಸುಧೀರ್ ಅವರು ನಮ್ಮ ಕಾಂತಾರ ಚಿತ್ರದಲ್ಲಿ ತಾಯಿ ಪಾತ್ರ ಮಾಡಿರೋರು, ಒಂದು ಮುಖ್ಯ ಭೂಮಿಕೆ ನಮ್ಮ ರಾಘವರ ತಾಯಿ ಪಾತ್ರವನ್ನು ಮಾಡ್ತಿದ್ದಾರೆ. ಮತ್ತು ಪ್ರಸನ್ನ ಬಾಗಿನ ಅಂಥೇಳಿ ಒಬ್ಬ ಯಂಗ್ ವಿಲನ್ ಅವರು ಈ ಚಿತ್ರದಲ್ಲಿ ಲೀಡ್ ಮಾಡ್ತಿದ್ದಾರೆ. ಮತ್ತು ನಮ್ಮ ಗಣೇಶ್ ರಾವ್ ಇದ್ದಾರೆ, ನಮ್ಮ ರಿತೇಶ್ ಇದ್ದಾರೆ, ಇನ್ನೂ ಸಾಕಷ್ಟು ಕಲಾವಿದರು ನಮ್ಮ ಈ ಚಿತ್ರದಲ್ಲಿ ಅಭಿನಯಿಸ್ತಿದ್ದಾರೆ. ನಮ್ಮ ಮಾರುತಿ ಅಂಥೇಳಿ ಇಬ್ಬರು ಉತ್ತರ ಕರ್ನಾಟಕದವರು, ಅವರು ಬಾಡಿ ಬಿಲ್ಡರು, ವರ್ಲ್ಡ್ ವೈಸ್ನಲ್ಲಿ ಅವ್ರಿಗೆ ಹೆಸರು ಮಾಡಿದ್ದಾರೆ. ಅವರು ನಮ್ಮ ಚಿತ್ರದಲ್ಲಿ ಒಂದು ಪ್ರಮುಖವಾದ ಪಾತ್ರ, ಆಂಜನೇಯ ಸ್ವಾಮಿ ಪಾತ್ರವನ್ನು ಮಾಡ್ತಿದ್ದಾರೆ. ಅವರು ಬರಬೇಕಿತ್ತು, ಬಂದಿಲ್ಲ ಕಾರಣಾಂತರದಿಂದ. ಸೊ ಜೊತೆಯಲ್ಲಿ ಈಗ ನಮ್ಮ ಪ್ರಿಯಾ ಹೆಗಡೆ ಅವರು ನಾಯಕಿ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಸೇರಿರೋ ಎಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವತ್ತು ಬೀಯಿಂಗ್ ಅ ಫೆಸ್ಟಿವಲ್ ಡೇ, ನೀವೆಲ್ಲರೂ ನಿಮ್ಮ ಪರ್ಸ್ನಲ್ ಸ್ಪೇಸ್ನ ಬಿಟ್ಟು ಇಲ್ಲಿ ನಮಗೋಸ್ಕರ ಬಂದಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಟೈಮ್ ಸ್ಟೇಜಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ, ಬಿಕಾಸ್ ಎಲ್ಲರೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಇರೋವಂಥ ಒಂದು ಟೀಮು. ಸೊ ಇಟ್ಸ್ ಅ ಬ್ಲೆಸ್ಸಿಂಗ್ ನನಗೆ ಇವ್ರ ಜೊತೆ ವರ್ಕ್ ಮಾಡೋದಕ್ಕೆ ಅಪಾರ್ಚುನಿಟಿ ಸಿಕ್ಕಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಗಂಗಾಧರ್ ಸರ್ ಆ್ಯಂಡ್ ಅನಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸರ್ ಹೇಳಿದಾಗೆ ನಾನು ವಿಜಯ ರಾಘವೇಂದ್ರ ಸರ್ ದೊಡ್ಡ ಫ್ಯಾನ್. ಆ್ಯಂಡ್ ತುಂಬ ವರ್ಷದಿಂದ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಟ್ರೈ ಮಾಡ್ತಾ ಇದ್ದೆ ಈ ಒಂದು ಅಪಾರ್ಚುನಿಟಿ ಸಿಗಬೇಕು ಅಂತ. ಸೊ ನಾನು ಆ್ಯಕ್ಚುಲಿ ಮಾಲ್ಗುಡಿ ಡೇಸಿಗೆ ಆಡಿಷನ್ ಕೂಡ ಕೊಟ್ಟಿದ್ದೆ, ಬಟ್ ಆಗಿರಲಿಲ್ಲ. ಬಟ್ ಸೇಮ್ ಟೈಮಲ್ಲಿ ರಿಲೀಸ್ ಆದಾಗ ತುಂಬ ಹಾಟ್ ಆಗಿತ್ತು, ಸಪ್ರೇಟ್ ಸ್ಕ್ರೀನಲ್ಲಿ ನೋಡಬೇಕು ಮೂವಿ ಅಂತ. ಬಟ್ ಮ್ಯಾನಿಫೆಸ್ಟೇಷನ್ ಈಸ್ ಆಲ್ವೇಸ್ ಗುಡ್. ಆ್ಯಂಡ್ ನನಗೆ ಅದು ವರ್ಕ್ ಆಯಿತು. ಆ್ಯಂಡ್ ನನಗೆ ಆ್ಯಕ್ಚುಲಿ ನಾನು ಫಸ್ಟ್ ಹೋದಾಗ ಸರ್ ಹೇಳಿದರು ವಿಜಯ ರಾಘವೇಂದ್ರ ಸರ್ ಹೀರೋ ಅಂತ. ಸೊ ನಾನು ಏನು ಸ್ಕ್ರಿಪ್ಟ್ ಕೂಡ ಕೇಳಿರಲಿಲ್ಲ, ನಾನು ಮಾಡಬೇಕು, ದೇವರೇ ಸೆಲೆಕ್ಟ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಲಕ್ಕಿಲಿ ಅವ್ರು ಸೆಲೆಕ್ಟ್ ಮಾಡಿ ಆದಮೇಲೆ ಸ್ಕ್ರಿಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಐ ಆಮ್ ವೆರಿ ಗ್ಲ್ಯಾಡ್. ಟೈಟಲ್ ಹೇಳಿದಾಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಅದೃಷ್ಟ. ಸೊ ಕಮರ್ಷಿಯಲ್ ಸ್ಕ್ರಿಪ್ಟಲ್ಲಿರೋ ಹೀರೋಯಿನ್ಗೆ ಹೆಂಗೆ ಇರುತ್ತೆ ರೋಲ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ತುಂಬ ರೋಲ್ ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ಟೀಮ್ ಜೊತೆ ವರ್ಕ್ ಮಾಡೋದು ನನ್ನ ಬ್ಲೆಸ್ಸಿಂಗ್. ಆ್ಯಂಡ್ ಕಲಿಯೋದಕ್ಕೆ ತುಂಬ ಸಿಗುತ್ತೆ ಅನ್ಕೋತೀನಿ. ಆ್ಯಂಡ್ ಪ್ಲ್ಯಾನಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹೇಳಿ ಟೈಮಿಗೆ ಶುರು ಮಾಡಿದ್ರು. ಆ್ಯಂಡ್ ಹಬ್ಬದ ದಿನ ಮುಹೂರ್ತ ಸ್ಟಾರ್ಟ್ ಆಗಿದೆ. ಸೊ ಐ ಆಮ್ ಜಸ್ಟ್ ಎಕ್ಸೈಟೆಡ್, ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಓಕೆ, ಸರ್ ಹೇಳಿದಾಗೆ ಅವ್ರದ್ದೊಂದು ಜವಾಬ್ದಾರಿಯುತವಾದ ಫ್ಯಾಮಿಲಿ. ಸೊ ಅದಕ್ಕೆ ಎಕ್ಸಾಕ್ಟ್ ಅಪೋಸಿಟ್ ಆಗಿ ಇದೆ. ಸೊ ಒಂದು ವಿಲೇಜ್ ಕ್ಯಾರೆಕ್ಟರ್, ಒಂದು ಹಳ್ಳಿ ಟೈಪ್. ಇಟ್ ಈಸ್ ನಂದೊಂಥರ ಐ ವಾಸ್ ಲುಕಿಂಗ್ ಫಾರ್ ಸಚ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಸೊ ಹೋಮ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಅಲ್ಲಿಂದ ಹೀರೋ ಫ್ಯಾಮಿಲಿಗೆ ಹೇಗೆ ಲಿಂಕ್ ಆಗುತ್ತೆ, ಸೊ ಹೇಗೆ ಮುಂದೆ ಹೋಗುತ್ತೆ ಅನ್ನೋದೇ ನನ್ನ ಕ್ಯಾರೆಕ್ಟರ್. ಸರ್ ಹೇಳಿದಾಗೆ ಅದೊಂದು ಕಂಟೆಂಟ್ ಅಷ್ಟೇ, ಇಟ್ ಇಸ್ ನಾಟ್ ಡೆಫಿನೆಟ್ಲಿ. ಅಂದರೆ ಅದೇ ಟೈಮಲ್ಲಿ ಬಂದಿರೋದ್ರಿಂದ ನಿಮ್ಗೆ ಹಂಗೆ ಅನಿಸ್ಬೋದು, ಬಟ್ ಇಟ್ ಈಸ್ ಅ ಪವರ್ಫುಲ್ ಟೈಟಲ್ ಅಷ್ಟೇ. ಸೊ ಇವಾಗ ಅದು ಎಲ್ರಿಗೂ ಗೊತ್ತು ಆ ಆಪ್ರೇಷನ್ ಎಷ್ಟು ಪವರ್ಫುಲ್ ಆಗಿ ಆಯಿತು ಅಂತ. ಸೊ ಈ ಮೂವಿ ಕೂಡ ಅಷ್ಟೇ ಪವರ್ಫುಲ್ ಆಗಿ ಎಲ್ರಿಗೂ ಇಷ್ಟ ಆಗಿ ನೀವು ಬ್ಲೆಸ್ ಮಾಡಿದ್ರೆ ಸಾಕು. ಆಲ್ರೆಡಿ ಹೇಳಿದಾಗೆ ಒಂದು ವಿಲೇಜ್ ಹೋಮ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಹೋಮ್ಲಿ ಬಜಾರಿ ಹುಡುಗಿ, ಮತ್ತು ಅವಳ ಮೇಲೆ ರೆಸ್ಪಾನ್ಸಿಬಿಲಿಟಿ ಬಂದಾಗ ಅವಳು ಹೇಗೆ ಟರ್ನ್ ಆಗ್ತಾಳೆ, ಆ ರೆಸ್ಪಾನ್ಸಿಬಿಲಿಟಿನ ಅವಳು ಹೇಗೆ ಕ್ಯಾರಿ ಮಾಡ್ತಾಳೆ ಅನ್ನೋದೇ ನನ್ನ ಕ್ಯಾರೆಕ್ಟರ್. ಟೀಮ್, ಫಸ್ಟ್ ಆಫ್ ಆಲ್ ಟೀಮ್ ಅಫ್ಕೋರ್ಸ್. ಯಾವುದೇ ಒಂದು ಆರ್ಟಿಸ್ಟ್ಗಾದರೂ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಸ್ಕ್ರಿಪ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನನಗೆ 1+1 ಅದು. ನಾನು ಈ ಕಡೆ ನೋಡ್ತಾ ಇದ್ದೆ, ಆ ಕಡೆ ನೋಡ್ತಾ ಇದ್ದೀನಿ ಅಂದರೆ ನನಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದು 30 ವರ್ಷದಿಂದ ಪರಿಚಯ. ಆಲ್ಮೋಸ್ಟ್ 32 ಇಯರ್ಸ್ ಇರಬೇಕು, 94ಇಂದ. ಹೈಯೆಸ್ಟ್ ನನಗೆ ನಮ್ಮ ಗಂಗು ಅವರು ನನಗೆ ಆಲ್ಮೋಸ್ಟ್ 30 ವರ್ಷದಿಂದ ಪರಿಚಯ. ಹಾಗಾಗಿ ಫೋನ್ ಮಾಡಿದ್ರು, ಸರ್ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಮಾಡ್ತೀರಾ ಸಂಗೀತ ಅಂತ. ಸೊ ನಾನು ಸ್ವಲ್ಪ ಆ ಕಡೆ ಸ್ಟುಡಿಯೋ ಕಡೆ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಚಿತ್ರ ಮಾಡ್ತಾ ಇರಲಿಲ್ಲ. ಬಟ್ ಗಂಗು ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಹಾಗಾಗಿ ಮತ್ತು ನಮ್ಮ ಅನಂತ ಅವರಂತೂ ಭಾಳ ಅವರು ಸೇಮ್ ಆಲ್ಮೋಸ್ಟ್ 30 ಇಯರ್ಸಿಂದ ಪರಿಚಯ ನಾವು ಅವರೂ ಅಷ್ಟೇ. ಸೊ ಹಾಗಾಗಿ ಈ ತಂಡದಲ್ಲಿ ಹೊಸದಾಗಿ ಪರಿಚಯ ಆಗಿರೋದು ಅಂದರೆ ನಮ್ಮ ನಿರ್ಮಾಪಕರಷ್ಟೇ. ಬಟ್ ಆ ಹೊಸ ಪರಿಚಯ ಆದರೂ ಕೂಡ ನಮ್ಮ ನಾಗಿರೆಡ್ಡಿ ಸರ್ ಎಷ್ಟು ಹತ್ತಿರ ಆಗ್ಬಿಟ್ರಂದರೆ ಒಂದು ವಿತಿನ್
ಒಂದು ತಿಂಗಳ ಒಳಗಡೆ ಅವರು ಅಷ್ಟೇ ಪಕ್ಷ ಅಂತ ನಮಗೆ ಒಂದು ಆ ರೀತಿಲಿ ನಮಗೆ ಒಂದು ಸಾಥ್ನ ಕೊಟ್ಟು ಸಪೋರ್ಟ್ ಕೊಟ್ಟು ಒಳ್ಳೆ ಹಾಡುಗಳು ಬರಲಿ, ನೀವು ಏನು ಬೇಕಾದ್ರೂ ಮಾಡಿ, ನಾವು ಫುಲ್ ಸಪೋರ್ಟ್ ಮಾಡ್ತೀವಿ, ಒಳ್ಳೆ ಬಜೆಟ್ ಕೊಡ್ತೀವಿ, ಚೆನ್ನಾಗಿ ಮಾಡಿ ಅಂತ ಹೇಳಿ ನಮಗೆ ಒಂದು ಸಪೋರ್ಟ್ ಕೊಟ್ಟಿದ್ದರಿಂದ ಈ ಚಿತ್ರದ ಹಾಡುಗಳು ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ. ಅದೇ ರೀತಿ ಆ ಹಾಡುಗಳನ್ನ ಮುಂದೆ ತೆರೆ ಮೇಲೆ ತೊಗೊಂಡು ಹೋಗೋದಕ್ಕೆ ಪಿ ಕೆ ಎಸ್ ದಾಸ್ ಅವರು ಸೂಪರಾಗಿ ಮಾಡ್ತಾರೆ, ಗ್ಯಾರಂಟಿ. ಆಮೇಲೆ ನಮ್ಮ ವಿಜಯ ರಾಘವೇಂದ್ರ ಅವರು ಮತ್ತು ಪ್ರಿಯ ಅವರಂತೂ ಗ್ಯಾರಂಟಿ. ಎಲ್ಲ ಸೇರಿ ಮಾಸ್ಟರ್ ಇದ್ದಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ ಟೀಮ್. ನಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಯಾರು ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಅಷ್ಟೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಮ್ ಜೊತೆ ವರ್ಕ್ ಮಾಡೋಕೆ ಒಂದು ಖುಷಿ ಆಗುತ್ತೆ. ಯಾಕಂದರೆ ಔಟ್ಪುಟ್ ಅಷ್ಟೇ. ನಿಮಗೆ ಆ ಕಥೆ ಡೈರೆಕ್ಟರ್ ತೆಗೆದಾಗ ಆಟೋಮೆಟಿಕ್ ಎಕ್ಸ್ಪೀರಿಯನ್ಸ್ ಟೀಮು ಎಲ್ಲನೂ ಟೋಟಲಿ ಎಕ್ಸ್ಪೀರಿಯನ್ಸ್ ಟೀಮ್ ಇರೋದ್ರಿಂದ, ಅನುಭವಿಸ್ತಿರೋದ ಒಂದು ಟೀಮ್ ಇರೋದ್ರಿಂದ ಖಂಡಿತ ಆ ಚಿತ್ರೀಕರಣ ಮತ್ತು ಆ ಚಿತ್ರ ಚೆನ್ನಾಗಿ ಮೂಡಿ ಬಂದೇ ಬರುತ್ತೆ ಅಂತ ನನಗೊಂದು ಗ್ಯಾರಂಟಿ ಇದೆ. ಇದರಲ್ಲಿ ಕಲ್ಯಾಣು, ಕವಿರಾಜು ಮತ್ತು ನಮ್ಮ ಡೈರೆಕ್ಟ್ರ್ ಒಂದಷ್ಟು ಬ್ಯಾಕ್ಗ್ರೌಂಡ್ ಸಾಂಗ್ಗಳಿದೆ. 3 ಜನನೂ ಸೇರಿಕೊಂಡು 4 ಹಾಡು ಮತ್ತು ಒಂದು 2 ಬಿಟ್ ಹಾಡುಗಳಿದೆ. ಟೋಟಲ್ 6 ಹಾಡುಗಳಿದೆ ಇದರಲ್ಲಿ. ಚೆನ್ನಾಗಿ ಬಂದಿದೆ. ಸಿಂಗರ್ಸ್ ಇನ್ನೂ ಡಿಸೈಡ್ ಮಾಡಿಲ್ಲ, ಹಾಗಾಗಿ ಸಾಂಗ್ಗಳು ಮಾತ್ರ ಮಾಡಿದ್ದೀವಿ. ಇನ್ನೊಂದು 10 ದಿವಸದಲ್ಲಿ ವಾಯ್ಸ್ ಮಿಕ್ಸಿಂಗ್ ಎಲ್ಲ ಆಗುತ್ತೆ. ಡೆಫಿನೆಟ್ಲಿ ಸಾಂಗ್ಸ್ ತುಂಬ ಸೂಪರಾಗಿ ಬಂದಿದೆ. ಯಾಕೆಂದರೆ ನನಗೆ ಸ್ವಲ್ಪ ಟೈಮ್ ಇತ್ತು, ನಾನು ಜಾಸ್ತಿ ಸಿನಿಮಾಗಳು ಮಾಡ್ತಾ ಇಲ್ವಲ್ಲ ಇವಾಗ. ಸೊ ಹಾಗಾಗಿ ಈ ಚಿತ್ರದ ಮೇಲೆ ಒಂದು ತಿಂಗಳು ಕಾನ್ಸಂಟ್ರೇಟ್ ಮಾಡೋದಕ್ಕೆ ನನಗೆ ಸ್ವಲ್ಪ ಅವಕಾಶ ಸಿಕ್ತು. ಹಾಗಾಗಿ ಚಿತ್ರ ಅದ ಹಾಡುಗಳು ಡೆಫಿನೆಟ್ಲಿ ನನಗೊಂದು ಅಟ್ಲೀಸ್ಟ್ ಎವ್ರಿಬಡಿ ಟ್ರೈಸ್ ಫಾರ್ ಎ ಕಮ್ ಬ್ಯಾಕ್ ಅಲ್ವಾ. ಸೊ ಬಂದರೆ ನಮಗೂ ಖುಷಿನೇ, ನಮಗೊಂದಷ್ಟು ಚಿತ್ರ ಬರುತ್ತೆ ಹಿಟ್ಟಾದ್ಮೇಲೆ. ಆ ಖುಷಿಯಲ್ಲೇ ನಾವು ಮಾಡಿರೋದು. ಹಾಗಾಗಿ ಡೆಫಿನೆಟಾಗಿ ಚೆನ್ನಾಗಿ ಮಾಡಿದ್ವಿ. ನನಗೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆನೂ ಆಗುತ್ತೆ. ಏನಕ್ಕೆಂದರೆ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಆಲ್ಮೋಸ್ಟ್ ಇವ್ರ ಜೊತೆ ಮಾಡಿಲ್ಲ ಅಷ್ಟೇ. ನಮ್ಮ ನಿರ್ಮಾಪಕರ ಜೊತೆ ಕೆಲಸ ಮಾಡಿಲ್ಲ. ಅನಂತ ಸರ್ ಜಾಸ್ತಿ ಕಲ್ಪನಾ 2 ಮಾಡಿದ್ದೆ, ಕ್ಲೈಮ್ಯಾಕ್ಸ್ ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ರಾಘು ಸರ್ ಬಗ್ಗೆ ಹೇಳಬೇಕಂದ್ರೆ ನಾನು ಸುಮಾರು 35 ವರ್ಷದ ಪರಿಚಯ. ಚಿನ್ನಾರಿ ಮತ್ತು ಆದಮೇಲೆ ನಾನು ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ, ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು. ರಾಘುಗೂ ನೋಡಿಯವ್ರು ಇಬ್ಬರಿಗೂ. ಅಂದರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಸಿನಿಮಾದಲ್ಲಿ ಏನು ಡ್ಯಾನ್ಸ್ ಮಾಡಿದ್ರು ಅದಕ್ಕೆ 100 ಪಟ್ಟು ಜಾಸ್ತಿ ಮಾಡ್ತಾರೆ. ಅಷ್ಟು ಒಳ್ಳೆ ಡ್ಯಾನ್ಸ್ ಅವರು ರಾಘು ಸರ್. ರಿಯಲಿ ಡ್ಯಾನ್ಸರ್. ನಾವು ತುಂಬ ಶೋ ಮಾಡಿದ್ದೀವಿ. ನಾಳೆ ಶೋ ಅಂದರೆ ಇವತ್ತು ಬಂದು ರಿಹರ್ಸಲ್ ಮಾಡಿ ಸಖತ ಮಾಡೋರು, ಅಂದಷ್ಟು ಅಂಥ ಡ್ಯಾನ್ಸರ್ ನಂಗೆ ತುಂಬ ಇಷ್ಟ. ಆಮೇಲೆ ಗಂಗಣ್ಣನ ಜೊತೆ ತುಂಬ ಕೆಲಸ ಮಾಡಿದ್ದೀನಿ. ಆಮೇಲೆ ಕನ್ನಡದಲ್ಲಿ ಫಸ್ಟೇ 100 ಜನ ಡ್ಯಾನ್ಸರ್ಸ್ ಮಾಡಿ ಹಾಕಿದ್ದಂದರೆ ಮ್ಯಾನೇಜರ್ ಗಂಗು ಸರ್. ನಾನು ಹೇಳಿದೆ, ನಾನು 100 ಜನ ಬೇಕು ಡ್ಯಾನ್ಸರ್ ಸರ್. ಕೊಟ್ಟರು. ಇವರು ಯಾರಪ್ಪ ಅಂದರೆ ಮುರಳಿ ಸರ್. 100 ಜನ ಡ್ಯಾನ್ಸರ್ ಫಸ್ಟ್ ಟೈಮ್ ಹಾಕಿದ್ದು. ನಾನು ಮುರೇನ ಅದ್ಭುತ ಸಾಂಗ್. ಆಮೇಲೆ ಇವ್ರ ಜೊತೆ ತುಂಬ ಕೆಲಸ ಮಾಡಿದ್ದೀನಿ. ಗಣೇಶರ ಜೊತೆ ಕೆಲಸ ಮಾಡಿದ್ದೀನಿ. ನಮ್ಮ ದಾಸನವ್ರ ಜೊತೆ ಅವ್ರು ನೋಡಿ ಇನ್ನೂ ಹೆಂಗಾಗಿದ್ದಾರೆ, ಇನ್ನೂ 22 ವರ್ಷ ಥರ ಇದ್ದಾರೆ. ಅಂದರೆ ನಿಮಗೆ ಸ್ವಲ್ಪ ಜನ ನನಗೆ ಪರಿಚಯ ಇದ್ದರೆ ಪರಿಚಯ ಇಲ್ಲ. ನಾನೊಂದು ಹೆಚ್ಚು ಕಡಿಮೆ ಕನ್ನಡದಲ್ಲಿ ರಾಜ್ಕುಮಾರ್ ಸಾರ್ ಅವ್ರಿಗೊಬ್ಬ ಡ್ಯಾನ್ಸ್ ಮಾಡಿಸಿಲ್ಲ, ನಾನು ಅದೃಷ್ಟ ಮಾಡಿಲ್ಲ. ಎಲ್ಲರೂ ವಿಷ್ಣು ಸಾರು, ಅಂಬರೀಷ್ ಅವರು ಎಲ್ಲರಿಗೂ ಡ್ಯಾನ್ಸ್ ಮಾಡಿಸ್ಬಿಟ್ಟಿದ್ದೀನಿ. ದರ್ಶನ್ ಸರ್ ಫಸ್ಟ್ ಪೀಚ್ ನಾನೇ ಡ್ಯಾನ್ಸ್ ಮಾಡಿಸ್ತಾ. ಆ ಥರ ಇವತ್ತು ನಾನು ಡ್ಯಾನ್ಸ್ ಮಾಡಿ ಕೆಲಸ ಮಾಡ್ತಾಯಿದ್ರೆ ದೇವರ ಆಶೀರ್ವಾದ. ಆಮೇಲೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಇರಬೇಕು, ಈ ಸಿನಿಮಾ ಮೇಲೆ ಇರಬೇಕು ನಮಗೆ. ಯಾಕೆಂದರೆ ನಾನು ತುಂಬ ವರ್ಷ ಆಯಿತು ಪ್ರೆಸ್ ಮೀಟಿಂಗ್ ಗೊತ್ತಿ. ಅನಂತ್ ಸರ್ ತುಂಬ ಥ್ಯಾಂಕ್ಸ್. ಗಂಗಾ ಸರ್ ತುಂಬ ಧನ್ಯವಾದಗಳು. ಯಾಕೆಂದರೆ ಇವಾಗ ಹೆಂಗಿದೆ ಟ್ರೆಂಡ್ ಅಂದರೆ ಒಂದು ಸಿನಿಮಾಗೆ ಒಬ್ಬರೇ ಮಾಸ್ಟರ್ ಇರ್ತಾರೆ, ಅಂದರೆ ಇರ್ತಿದ್ರು ಆವಾಗ. ಅದಾದಮೇಲೆ ಹೆಂಗಾಯಿತು, ಒಂದು ಸಿನಿಮಾಗೆ 4 ಜನ ಮಾಸ್ಟ್ರು, 5 ಜನ ಮಾಸ್ಟ್ರು. ಈ ಸಿನಿಮಾ ತಿರ್ಗಿ ನಾನು ಫುಲ್ ಸಾಂಗ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ತುಂಬ ವರ್ಷದ ನಂತರ ಈ ಸಿನಿಮಾ ಹಿಟ್ಟಾಗಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಮಾತಾಡೋ ಅನುಭವ ಇಲ್ಲ, ಆದ್ರೂ ಮಾತಾಡಬೇಕಾಗುತ್ತೆ. ಮೊದಲನೇದಾಗಿ 20 ವರ್ಷದ ಕೆಳಗಡೆ ನಾನೊಂದು ಮೂವಿ ಮಾಡಿದ್ದೆ, ಗ್ರೀನ್ ಸಿಗ್ನಲ್ ಅಂತ. ಮತ್ತೆ ನಮ್ಮ ಕೈಯಲ್ಲಿ ಮೂವಿ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಆದರೆ ಈ ಸಲ ಒಂದು ಸುಮಾರು 2 ವರ್ಷದಿಂದ ವೆಯ್ಟ್ ಮಾಡಿ ಲಾಸ್ಟ್ ಜನವರಿಯಲ್ಲಿ ಇದಕ್ಕೆ ಮುಹೂರ್ತ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ನಾನು ವರ್ಕೆಲ್ಲ ಮಾಡಿಕೊಂಡು ಮಾಡಿದ್ರು. ಯಾರು ಅವರು ಇವರು ಸುಮಾರು ಜನ ನಾವು ಇಲ್ಲಿರೋನ್ನ ಸೆಲೆಕ್ಷನ್ ಮಾಡಿ ಕೇಳಿದ್ವಿ. ಆದರೂ ನಾವು ಮಂತ್ರಿ ಬಂದಿದ್ದು ರಾಘು ಸಾಹೇಬ್. ಅವ್ರನ್ನ ನಾನು ಮೊದಲನೇದಲ್ಲಿ ಚಿನ್ನಾರು ಮುಟ್ಟು ನೋಡಿದಾಗ ಈ ಮೂವಿಯನ್ನು ನಾವು ಮಾಡ್ತಾಯಿದ್ದೀವಿ. ಸಿಂಧೂರ ಅಂದರೆ ನಮಗೆಲ್ಲ ಗೊತ್ತು, ಶ್ರೀಮತಿ ಅನ್ನೋದು ಗೊತ್ತು. ಆದರೆ ಕೊನೆಯಲ್ಲಿ ಕಷ್ಟ, ಸುಖ, ದುಃಖ ಎಲ್ಲವನ್ನೂ ಮೀರಿ ಬಂದ ಫೈನಲ್ ಆಗಿ ಬರೋದೇ ಶ್ರೀಮತಿ ಸಿಂಧೂರ. ಸಿಂಧೂರದಿಂದ ಕೊನೆ ಬರ್ತದೆ. ಇದರಿಂದ ನಾವು ಈ ಸಿನಿಮಾದಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಇದೆ. ಆ ಕಂಟೆಂಟಿಂದ ಎಲ್ಲರೂ ಈ ಸಿನಿಮಾವನ್ನು ಆಶೀರ್ವಾದ ಬರಬೇಕಂತ ಕೋರ್ತೀನಿ. ನಮಸ್ಕಾರ.
ಕೇವಲ